DCET eligibility criteria for all the diploma students who are taking the DCET exam. Okay, am I eligible? ಸೊ ನಾನು ಡಿಪ್ಲೊಮೊ ಮುಗಿಸಿದ್ದೀನಿ, ನಾನು DCET ತೊಗೊಬೇಕು. ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ? ತುಂಬ ಜನ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ, ಸ್ಮಾಲ್ ಡೌಟ್ಸ್ ಇದೆ. ಆ ಡೌಟ್ಸ್ನೆಲ್ಲ ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್. ಐ ಆಮ್ ಉಮೇಶ್ ಫ್ರಮ್ ನಮ್ಮ ಡಿಪ್ಲೊಮೊ ಚಾನಲ್, a channel for all the diploma students to give a lot of information, all the information necessary for the diploma students. In the first video, what is DCET? ತುಂಬ ಜನ ಸ್ಟೂಡೆಂಟ್ಸು ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರು, ಸರ್ ನಾನು ಆಂಧ್ರದಲ್ಲಿ ಓದಿದ್ದೀನಿ, ನಾನು ಮಹಾರಾಷ್ಟ್ರದಲ್ಲಿ ಓದಿದ್ದೀನಿ, ನಾನು ತಮಿಳ್ನಾಡಲ್ಲಿ ಓದಿದ್ದೀನಿ, ನಾನು ಕೇರಳದಲ್ಲಿ ಓದಿದ್ದೀನಿ, ನಾನು 2 years ಮಾತ್ರ 1 to 10th ಇಲ್ಲಿ ಓದಿರೋದು ನಾನು ಇಲ್ಲಿ. ಸೊ ಈ ಥರ ತುಂಬ ಜನಕ್ಕೆ ತುಂಬ ಸ್ಮಾಲ್ ಡೌಟ್ಸ್ ಇದೆ. ಎಲ್ಲ ಡೌಟ್ಸ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಓಕೆ, ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ DCET ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಾಟ್ ಈಸ್ DCET ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ ನಿಮಗೆ. ಆ ಲಿಂಕ್ ಇಂದ ನೀವು ನೋಡಬಹುದು. ಇಲ್ಲಾಂದ್ರೆ ಮೇಲ್ಗಡೆ ಕಾಣ್ತಾ ಐ ಬಟನ್ ನ ಕ್ಲಿಕ್ ಮಾಡಿ. ಸೊ ಅಲ್ಲಿಂದ ನಿಮಗೆ ಆ ವಿಡಿಯೋ ಲಿಂಕ್ ಸಿಗುತ್ತೆ ನಿಮಗೆ. ಓಕೆ, ಇನ್ ದಿಸ್ ವಿಡಿಯೋ ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಡಿಪ್ಲೊಮೊ ಸ್ಟೂಡೆಂಟ್ಸ್. ಆಮ್ ಐ ಎಲಿಜಿಬಲ್? ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್, ನಿಮ್ಮ ಲೈಕ್ಸು ನನಗೆ ಮೋಟಿವೇಟ್ ಮಾಡುತ್ತೆ ಎಲ್ಲ ಇನ್ಫಾರ್ಮೇಷನ್ ಹೇಳೋದಕ್ಕೆ. ಐ ಥಿಂಕ್ ಐ ಗಿವನ್ ಎ ಗುಡ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಇನ್ ದಟ್ ವಾಟ್ ಈಸ್ DCET ವಿಡಿಯೋ. ಇದರಲ್ಲೂ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ಆ ವಿಡಿಯೋನ ಸೆಂಟ್ರಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀರಾ ನೀವು, ಮಿಡ್ಲಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಅದನ್ನು ಮಾಡಬೇಡಿ. ಫುಲ್ ಎಂಡ್ವರೆಗೂ ವಿಡಿಯೋ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಿಮಗೆಲ್ಲೂ ಈ ಥರ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಿಮಗೆ. ಓಕೆ, ಸೊ ನಿಮ್ಮ ಲೈಕ್ಸು, ನಿಮ್ಮ ಸಬ್ಸ್ಕ್ರೈಬ್ಸು ನನಗೆ ಮೋಟಿವೇಟ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಇಟ್ ಶುಡ್ ರೀಚ್ ಎವ್ರಿ ಕಾರ್ನರ್ ಆಫ್ ಕರ್ನಾಟಕ ಫಾರ್ ಆಲ್ ದ ಡಿಪ್ಲೊಮೊ ಸ್ಟೂಡೆಂಟ್ಸ್. ನನ್ನ ಇಂಟೆನ್ಷನ್ ಎಷ್ಟು, ನಾನು ಏನಕ್ಕೆ ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಡಿಪ್ಲೊಮೊ ಹುಡುಗರಿಗೆ ಇನ್ಫಾರ್ಮೇಷನ್ ಹೋಗಲಿ, ಹೂ ಆರ್ ನೀಡ್ ದ ಇನ್ಫಾರ್ಮೇಷನ್ ಅಬೌಟ್ DCET ಈಸಿಯಾಗಿ ರೀಚ್ ಆಗಲಿ ಅಂತ ಮಾಡ್ತಾ ಇರೋದು. DCET ರಿಲೇಟೆಡ್ ಫರ್ದರ್ ಮೋರ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. OMR ಯಾವ ಥರ ಆನ್ಸರ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು, 3 hours ಯಾವ ಥರ ಯುಟಿಲೈಸ್ ಮಾಡ್ಕೊಬೇಕು, ಮತ್ತು ಎಕ್ಸಾಮ್ ಯಾವ ಥರ ಮಾಡಬೇಕು, ಎಕ್ಸಾಮ್ ರಿಲೇಟೆಡ್ ಯಾವ ಥರ ಏನಿದೆ, ಬೆಲ್ ಟೈಮಿಂಗ್ಸ್ ಏನಿದೆ, ಎವ್ರಿಥಿಂಗ್ ಫರ್ದರ್ ಮೋರ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವೆಲ್ಲ ಗೊತ್ತಾಗಬೇಕು ಅಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು. ಕೆಳಗಡೆ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸಬ್ಸ್ಕ್ರೈಬ್ ಆದರೆ ನಿಮಗೆ. ಸೊ ಯು ಕ್ಯಾನಾಟ್ ಮಿಸ್ ಎನಿ ಸಿಂಗಲ್ ವಿಡಿಯೋ. DCET 2022 ಅಥವಾ ಎನಿ DCET ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೇಸ್ಬುಕ್ ಪೇಜು ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡಿ. ಸೊ ವಾಟ್ ಈಸ್ ದ DCET ಎಲಿಜಿಬಿಲಿಟಿ ಕ್ರೈಟೀರಿಯಾ? ಸೊ DCET ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು 2 ವೇಸಲ್ಲಿ ಡಿಫೈನ್ ಆಗುತ್ತೆ. ಒನ್ ಇಸ್ ದ ಅಕಾಡೆಮಿಕ್ ಎಲಿಜಿಬಿಲಿಟಿ, ಅನದರ್ ಒನ್ ಇಸ್ ದ ಸ್ಟಡಿ ಎಲಿಜಿಬಿಲಿಟಿ. ಓಕೆ, ಅಕಾಡೆಮಿಕ್ ಎಲಿಜಿಬಿಲಿಟಿ ತಗೊಂಡು ನೀವು ಅಕಾಡೆಮಿಕ್ ಎಲಿಜಿಬಿಲಿಟಿ ಅಂದರೆ ಏನು ಅಂದರೆ ನೀವು ಎಕ್ಸಾಮ್ ತಗೊಂಡಿರೋ ಮಾರ್ಕ್ಸ್ ಆಗುತ್ತೆ. ದಟ್ ಈಸ್ ದ ಎಕ್ಸಾಮ್ ಮಾರ್ಕ್ಸ್, ದಟ್ ಈಸ್ ದ ಅಕಾಡೆಮಿಕ್ ಎಲಿಜಿಬಿಲಿಟಿ, ಎಕ್ಸಾಮ್ ಮಾರ್ಕ್ಸ್ ಆ್ಯಂಡ್ ದ DCET ಮಾರ್ಕ್ಸ್. ಸ್ಟಡಿ ಎಲಿಜಿಬಿಲಿಟಿ ಬಂದು ನೀವು ಎಷ್ಟು ವರ್ಷ ಓದಿದ್ದೀರಾ ಅಂತ, ನೀವು, ನಿಮ್ಮ ಪೇರೆಂಟ್ಸು ಎಲ್ಲ ಡಿಪೆಂಡ್ ಆಗುತ್ತೆ. ಓಕೆ, ಸೊ ವಿಲ್ ಸಿ ಇನ್ ಡೀಟೇಲ್ ವಾಟ್ ಈಸ್ ದ ಅಕಾಡೆಮಿಕ್ ಎಲಿಜಿಬಿಲಿಟಿ ರಿಕ್ವೈರ್ಡ್ ಆ್ಯಂಡ್ ವಾಟ್ ಈಸ್ ದ ಸ್ಟಡಿ ಎಲಿಜಿಬಿಲಿಟಿ ರಿಕ್ವೈರ್ಡ್. ಫಸ್ಟ್ ವಿಲ್ ಸಿ ವಾಟ್ ಈಸ್ ದ ಅಕಾಡೆಮಿಕ್ ಎಲಿಜಿಬಿಲಿಟಿ ರಿಕ್ವೈರ್ಡ್. So through DCET we can go for either day engineering college or evening engineering college. ಸೊ ನಾನೇನು ಇನ್ಫಾರ್ಮೇಷನ್ ಇದನ್ನು ಹೇಳ್ತಾ ಇದ್ದೀನಿ ಅಕಾರ್ಡಿಂಗ್ ಟು ದ ವಿತ್ ರೆಸ್ಪೆಕ್ಟ್ ಟು ದ DCET 2021 ಇನ್ಫಾರ್ಮೇಷನ್ ಬ್ರೌಷರ್. ಓಕೆ, ಸೊ DCET ತಗೊಂಡ್ರೆ ನೀವು ಡೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೋದು ಮತ್ತು ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೋದು. ಸೊ ಡೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಂದ್ರೂ, ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಂದರೂ ದೇರ್ ಆರ್ ಸರ್ಟೆನ್ ಕ್ರೈಟೀರಿಯಾ, ಅಕಾಡೆಮಿಕ್ ಕ್ರೈಟೀರಿಯಾ ಆ್ಯಂಡ್ ಸ್ಟಡಿ ಕ್ರೈಟೀರಿಯಾ. ಏನು ಅಂತ ನೋಡೋಣ. ಸೊ ಅಕಾಡೆಮಿಕ್ ಕ್ರೈಟೀರಿಯಾ ಬಂದು ಡೇ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಂದರೆ ಎ ಡಿಪ್ಲೊಮಾ ಸ್ಟೂಡೆಂಟ್ ಮಸ್ಟ್ ಪಾಸ್ ಡಿಪ್ಲೊಮೊ ವಿತ್ ಎ ಮಿನಿಮಮ್ ಆಫ್ 45%. ಅವನ್ನೆಲ್ಲ ಪಾಸ್ ಆಗಿರಬೇಕು, 45% ಬಂದಿರಬೇಕು. ದಟ್ ಈಸ್ ಫಾರ್ ಜನರಲ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ SC ST ಆ್ಯಂಡ್ OBC ಬಂದು ಡಿಫೈನ್ಡ್ ಬೈ ದ ಗೌರ್ಮೆಂಟ್. ಅದು ಬ್ರೌಷರಲ್ಲಿ ಕೊಟ್ಟಿರ್ತಾನೆ ನಿಮಗೆ ಯಾವ ಕ್ಯಾಟಗರಿ ಅಂತ. ಅವ್ರಿಗೆ ಬಂದು 40% ಇರುತ್ತೆ. ಓಕೆ, ಸೊ ಇಟ್ಸ್ ದ ಮಿನಿಮಮ್ ಕ್ರೈಟೀರಿಯಾ. ಅವ್ನು ಪಾಸ್ ಆಗಿಲ್ಲ ಅಂತಂದರೆ ಇಲ್ ನಾಟ್ ಡೆಫಿನೆಟ್ಲಿ ಗೋಯಿಂಗ್ ಟು ರೈಟ್ ದ DCET. ನನಗೊಬ್ಬ ಹುಡುಗ ಡೌಟ್ ಕೇಳಿದ್ದ, ಸರ್ ನಾನು ಮ್ಯಾಥ್ಸ್ ಪಾಸ್ ಆಗಿಲ್ಲ, ನಾನು ಎಕ್ಸಾಮ್ ತೊಗೊಬೋದಾ ಅಂತ. ಸೊ ಡೆಫಿನೆಟ್ಲಿ ಅವನು ಅಪ್ಲೈ ಮಾಡ್ಬೋದು, ಬಟ್ ರಿಸಲ್ಟ್ ಬಂದಾಗ ರಿಸಲ್ಟಲ್ಲಿ ಪಾಸ್ ಆಗಿರಬೇಕು. ಅವನು ಫೇಲ್ ಆದರೆ DCET ಎಕ್ಸಾಮ್ ತಗೊಳಂಗಿಲ್ಲ, ರ್ಯಾಂಕು ಬರಲ್ಲ. ಓಕೆ, ಸೊ ದಿಸ್ ಇಸ್ ದ ಮೇನ್ ಕ್ರೈಟೀರಿಯಾ. ಮಿನಿಮಮ್ 45% ಫಾರ್ ಜನರಲ್ ಕ್ಯಾಂಡಿಡೇಟ್ ಆ್ಯಂಡ್ 40% ಫಾರ್ ದಿಸ್ SC ST ಆ್ಯಂಡ್ OBC. ಇದು ಡೇ ಇಂಜಿನಿಯರಿಂಗ್ ಕಾಲೇಜು. ಮತ್ತು ಈವ್ನಿಂಗ್ ಏನು ಸರ್ ಅಂತಂದರೆ ಈವ್ನಿಂಗು ಅಷ್ಟೇ ಮಸ್ಟ್ ಪಾಸ್ ವಿತ್ ಡಿಪ್ಲೊಮೊ ವಿತ್ ಮಿನಿಮಮ್ 45% ಫಾರ್ SC ST ಆ್ಯಂಡ್ OBC ಆ್ಯಂಡ್ ಇಟ್ಸ್ 40%. ಬಟ್
ಅಡಿಷ್ನಲ್ ಆಗಿ ನಮಗೆ ಮಿನಿಮಮ್ 2 years ಗ್ಯಾಪ್ ಆಗಿರಬೇಕು ಇಫ್ ಯು ವಾಂಟ್ ಟು ಟೇಕ್ ದ ಸೀಟ್ ಇನ್ ಈವ್ನಿಂಗ್ ಕಾಲೇಜ್. ಸೊ DCET ಥ್ರೂ ಈವ್ನಿಂಗ್ ಕಾಲೇಜ್ಗೆ ಎಂಟ್ರೆನ್ಸ್ ತೊಗೊಬೇಕು ಅಂದರೆ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸು, ಅದರ ಡಾಕ್ಯುಮೆಂಟು ಅಥವಾ ಸರ್ಟಿಫಿಕೇಟು ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅಟ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್. ಆ್ಯಂಡ್ ದಿಸ್ ಈಸ್ ದ ಲಿಸ್ಟ್ ಆಫ್ ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಓಕೆ, ಈ ಲಿಸ್ಟು ಬಂದು dtek.car.nic.in ಅಪ್ಡೇಟ್ ಆಗಿದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಸೊ ದ ಅಡ್ಮಿಷನ್ ಎಲಿಜಿಬಿಲಿಟಿ ಟು ಇಂಜಿನಿಯರಿಂಗ್ ಕೋರ್ಸಸ್ ಅಂಡರ್ ಗೌರ್ಮೆಂಟ್ ಕೋಟಾ ಥ್ರೂ KEA ಬಂದು ಮಿನಿಮಮ್ 45% ಆಫ್ ಮಾರ್ಕ್ಸ್ ಫಾರ್ ಜನರಲ್ ಕ್ಯಾಟಗರಿ ಆ್ಯಂಡ್ 40% ಮಾರ್ಕ್ಸ್ ಫಾರ್ SC ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಸಿಮಿಲರ್ಲಿ ಫಾರ್ ಈವ್ನಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಆಲ್ಸೋ, ಬಟ್ ಮಿನಿಮಮ್ 2 years ಆಫ್ ಫುಲ್ ಟೈಮ್ ವರ್ಕ್ ಎಕ್ಸ್ಪೀರಿಯನ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ ಸರ್ಟಿಫಿಕೇಷನಲ್ಲಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕಾದ್ರೆ. ಓಕೆ, ನಮ್ಮ ಡಿಪ್ಲೊಮೊ ಆ್ಯಪ್ನ ಕ್ರಿಯೇಟ್ ಮಾಡಿದ್ದೀನಿ, ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಆಲ್ ಡಿಪ್ಲೊಮೊ ಸ್ಟೂಡೆಂಟ್ಸ್, ನ್ಯೂ ಸಿಲೆಬಸ್ ಆಸ್ ವೆಲ್ ಆಸ್ ಓಲ್ಡ್ ಸಿಲೆಬಸ್. ಸೊ ಅದರಲ್ಲಿ ನೋಟ್ಸ್ ಇಟ್ಟಿದ್ದೀನಿ, ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ ಇದೆ, ಮಾಡಲ್ ಕ್ವಶನ್ ಪೇಪರ್ ಇದೆ, ಕ್ವಶನ್ ಪೇಪರ್ಸ್ ಇದೆ, ಎಲ್ಲ ನೀವು ಯುಟಿಲೈಸ್ ಮಾಡ್ಕೊಬೋದು. DCET ಅವರಿಗೆ ಒಂದು ಬ್ಯಾಚ್ ಕ್ರಿಯೇಟ್ ಮಾಡಿದ್ದೀನಿ, DCET 2022 ಅಂತ. ನೋಡಿ, ಇದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇಫ್ ಯು ಗೋ ಫಾರ್ ಸ್ಟಡಿ ಮೆಟೀರಿಯಲ್, ಸೊ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಕ್ವಶನ್ ಪೇಪರು, ಜನರಲ್ ಇನ್ಫಾರ್ಮೇಷನ್, ಸಿಲೆಬಸ್ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಎಲ್ಲ ಸಿಗುತ್ತೆ. ಇಲ್ಲಿ ಸಿಲೆಬಸ್ ಹೋದರೆ ಆಲ್ 13 ಬ್ರಾಂಚ್ ಸಿಲೆಬಸ್ಸು ಸಿಗುತ್ತೆ ನಿಮಗೆ. ಮತ್ತು ಇಫ್ ಯು ಕಮ್ ಫಾರ್ ಕ್ವಶನ್ ಪೇಪರ್ಸ್, ಇಯರ್ ವೈಸ್ ಬರುತ್ತೆ ನಿಮಗೆ, ಎಲ್ಲ ಇಯರ್ ವೈಸ್ ಪ್ಲೇಸ್ ಮಾಡಿದ್ದೀನಿ ನಾನು ನಿಮಗೆ. 16, 17 ಎಲ್ಲ ಪ್ಲೇಸ್ ಮಾಡಿದ್ದೀನಿ, ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಎವ್ರಿಥಿಂಗ್ ವಿಲ್ ಗೆಟ್ ಅಂಡರ್ ಒನ್ ರೂಫ್. ಇದೆಲ್ಲ ನಿಮಗೆ ಅಂಡರ್ ಒನ್ ರೂಫ್ ಸಿಗುತ್ತೆ, ಈಸಿಯಾಗಿ ಆಕ್ಸೆಸಬಲ್ ಆಗುತ್ತೆ, ನೀವು ಅಲ್ಲಿ ಇಲ್ಲಿ ಹುಡ್ಕೋದು ಬೇಕಾಗಿಲ್ಲ. ಸೊ ಇದೆಲ್ಲ ಈಸಿಯಾಗಿ ಫ್ರೀಯಾಗಿ ಯೂಟಿಲೈಸ್ ಮಾಡ್ಕೊಬೋದು, ಇದಕ್ಕೇನು ಅಮೌಂಟ್ ಇಲ್ಲ, ಖರ್ಚಿಲ್ಲ ನಿಮಗೆ. ಸೊ ಅದಾದಮೇಲೆ ಟೆಸ್ಟ್ ಪ್ಲೇಸ್ ಮಾಡಿದ್ದೀನಿ. ಸೊ ಇದು ಎವ್ರಿ ವೀಕ್ ಪ್ಲೇಸ್ ಮಾಡ್ತಾ ಹೋಗ್ತೀನಿ, ನಿಮಗೆ ಒಂದು ರಿಫ್ರೆಶ್ ಆಗ್ತಾ ಹೋಗುತ್ತೆ. ಟೆಸ್ಟ್ನ ತೊಗೊಳ್ಳಿ, ಆ ಟೆಸ್ಟ್ ಹೆಂಗೆ ತೊಗೊಬೇಕು ಎಲ್ಲ ವೀಡಿಯೋಸ್ ಇದೆ ಡೀಟೇಲ್ ಆಗಿ, ಮೊಬೈಲಲ್ಲಿ ತೊಗೊಬೋದು, ಲ್ಯಾಪ್ಟಾಪಲ್ಲಿ ತೊಗೊಬೋದು, ಎಲ್ಲ ಅವೈಲಬಿಲಿಟಿ ಇದೆ. ಅದು ಬಿಟ್ಟರೆ ನಿಮಗೆ ಸ್ಟೋರ್ಗೆ ಹೋದರೆ ಕೋರ್ಸಸ್ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಎಲೆಕ್ಟ್ರಾನಿಕ್ಸ್ ಒಂದು ಕೋರ್ಸು, CS-ಗೆ, ಸಿವಿಲ್ಗೆ, ಎಲೆಕ್ಟ್ರಿಕಲ್ಗೆ, ಮೆಕ್ಯಾನಿಕಲ್ಗೆ. ಸೊ ಇಲ್ಲೇನಿದೆ 3 DCT MCQ ಟೆಸ್ಟ್ ಬರುತ್ತೆ, 180 ಮಾರ್ಕ್ಸ್ಗೆ 3 ಟೆಸ್ಟ್ ಬರುತ್ತೆ. ನೀವು ಸೇಫ್ ಎವ್ಯಾಲ್ಯೂಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕಂಟೆಂಟ್ ಅಂತ ಹೋದರೆ ನೋಡಿ ಎಲ್ಲ ಬರುತ್ತೆ ನಿಮಗೆ. ಇಲ್ಲಿ ಯಾವ ಥರ ಡೆಸ್ಕ್ಟಾಪಲ್ಲಿ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಮತ್ತು ಮೊಬೈಲಲ್ಲಿ ನೋಡಿ ಯೂಸ್ ಮಾಡ್ಕೊಬೋದು. ಎಲೆಕ್ಟ್ರಾನಿಕ್ DCT MCQ ಟೆಸ್ಟ್ 100 ಮಾರ್ಕ್ಸ್ಗೆ 3 ಟೆಸ್ಟು, ಫ್ರೀ ಟೆಸ್ಟು ಇದೆ, ಇದನ್ನು ಯುಟಿಲೈಸ್ ಮಾಡ್ಕೊಬೋದು. ಮತ್ತು ಮ್ಯಾಥ್ಸ್ 3 ಟೆಸ್ಟ್ ಬರುತ್ತೆ, ಮತ್ತು ಸೈನ್ಸ್ 3 ಟೆಸ್ಟ್ ಬರುತ್ತೆ. ಆಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು DCET, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಆಮೇಲೆ ಇವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಬೋದು, ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಯೂಸ್ ಮಾಡ್ಕೊಬೋದು. ಸೊ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಇದಕ್ಕೊಂದು ಸ್ವಲ್ಪ ಚಾರ್ಜಸ್ ಇರುತ್ತೆ, ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ ಇದು ಪರ್ಟಿಕ್ಯುಲರ್ ಬ್ರಾಂಚ್ಗೆ ಡಿಫೈನ್ ಮಾಡಿದ್ದೀನಿ. ಇಲ್ಲ ಬೇರೆ ಬ್ರಾಂಚ್ ಅವ್ರು ಏನು ಮಾಡ್ಬೋದು, ಸೈನ್ಸು ಮ್ಯಾಥ್ಸ್ ಇದೆ, ದೇ ಕ್ಯಾನ್ ಯುಟಿಲೈಸ್ ಆಲ್ ದಿಸ್ ಥಿಂಗ್. ಇದರಲ್ಲೂ ಅಷ್ಟೇ ಸೇಮ್ ಫೀಚರ್ಸ್ ಬರುತ್ತೆ. ಸೊ ಟೆಸ್ಟ್ ಬರುತ್ತೆ 40 ಮಾರ್ಕ್ಸ್ಗೆ 3 ಟೆಸ್ಟ್ ಪೇಪರ್ಸ್ ಬರುತ್ತೆ. ನಂಬರ್ ಆಫ್ ಟೈಮ್ಸ್ ನೀವು ಆಕ್ಸೆಸ್ ಮಾಡಿಕೊಂಡು ಅದನ್ನು ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೊಬೋದು. ಸೊ ಇದು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇದಕ್ಕೂ ಸರ್ಟನ್ ಚಾರ್ಜಸ್ ಇದೆ, ಬೈ ಮಾಡಿಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ದಿಸ್ ಆ್ಯಪ್ ಈಸ್ ಓನ್ಲಿ ಫಾರ್ ಡಿಪ್ಲೊಮೊ ಸ್ಟೂಡೆಂಟ್ಸ್. ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ, ಸ್ಕೀಮ್ ಆಫ್ ಆನ್ಸರ್ ಸಿಗುತ್ತೆ, ಎವ್ರಿಥಿಂಗ್ ಸ್ಟಡಿ ಮೆಟೀರಿಯಲ್ ನೋಡಿ, ಸ್ಟಡಿ ಮೆಟೀರಿಯಲ್ ಅಂತ ಇದೆ, ಅಲ್ಲೋದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಬೋದು, ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಬೋದು. ಸೊ ಯುಟಿಲೈಸ್ ದ ಫೀಚರ್ ಅವೈಲಬಲ್ ಇನ್ ದ ಪ್ಲೇ ಸ್ಟೋರ್. ಸೊ ರೈಟ್ ನೌ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಆ್ಯಂಡ್ ಯುಟಿಲೈಸ್ ಇಟ್. ನೌ ವಿಲ್ ಕಮ್ ಟು ದ ಸ್ಟಡಿ ಎಲಿಜಿಬಿಲಿಟಿ. ಓಕೆ, ಸೊ ವಾಟ್ ಇಸ್ ದ ಸ್ಟಡಿ ಎಲಿಜಿಬಿಲಿಟಿ? ಈ ಸ್ಟಡಿ ಎಲಿಜಿಬಿಲಿಟಿ ಬಂದು ತುಂಬ ಜನ ಹುಡುಗರಿಗೆ ತುಂಬ ಡೌಟ್ಸ್ ಬರುತ್ತೆ. ಸೊ 1 by 1 ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಸ್ಟಡಿ ಎಲಿಜಿಬಿಲಿಟಿ ಬಂದು ನಿಮಗೆ 13 ಕ್ಲಾಸಸ್ ಆಗಿ ಡಿವೈಡ್ ಆಗುತ್ತೆ ನಮಗೆ ಇಲ್ಲಿ. ಓಕೆ, ಸೊ ಬಟ್ ಓವರ್ ಆಲ್ ಪರ್ಸೆಂಟೇಜ್ ತಗೊಂಡಾಗ ಒಂದು 90% ಬಂದು ಕ್ಲಾಸ್ A ಅಥವಾ ಕ್ಲಾಸ್ Bಗೆ ಬರ್ತೀರಾ. ಓಕೆ, ಸೊ ಇದನ್ನು 1 by 1 ಕ್ಲಾಸ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಯಾರು ಇದಕ್ಕೆ ಬರ್ತೀರಾ ಅದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಈ ಕ್ಲಾಸ್ ಕೋಡ್ಸ್ ಏನಿದೆ, ವೈಲ್ ಆಪ್ಷನ್ ಎಂಟ್ರಿ ವೈಲ್ ಫಿಲ್ಲಿಂಗ್ ದ ಫಾರ್ಮ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದಟ್ ಒನ್ ಓನ್ಲಿ ದ ಸ್ಟಡಿ ಸರ್ಟಿಫಿಕೇಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈಸ್ ಡಿಫೈನ್ಡ್. ವಾಟ್ ಈಸ್ ಕ್ಲಾಸ್ A ಟು ಕ್ಲಾಸ್ O, 13 ಕ್ಲಾಸಸ್ ಬರುತ್ತೆ. ವಿಲ್ ಸಿ 1 by 1. ಸೊ ಎಲಿಜಿಬಿಲಿಟಿ ಕ್ಲಾಸ್ A ಬಂದು a candidate should have studied and passed in one or more government or government recognized educational institutions located in the state of Karnataka for a minimum period of 7 academic years. Okay, commencing from first standard to final year. ಸೊ ಇದೇನು ಅಂತಂದರೆ, ಸ್ಟೂಡೆಂಟು DCT ತೊಗೊಬೇಕಾದ್ರೆ ಅವನು 1st to 10th ಇನ್ಕ್ಲೂಡಿಂಗ್ ಡಿಪ್ಲೊಮೊ, ಅವ್ನು PUC ಆಗಿರ್ಬೋದು, ಡಿಪ್ಲೊಮೊ ಆಗಿರ್ಬೋದು, PUC ಮಾಡಿ ಡಿಪ್ಲೊಮೊ ಮಾಡಿರ್ಬೋದು. ಓಕೆ, ಏನೇ ಆದರೂ ಮಿನಿಮಮ್ 7 years ಬೇಕು. ಮಿನಿಮಮ್ ಪೀರಿಯಡ್ ಆಫ್ 7 years ಏನಿದೆ, 7 academic years ಬೇಕು ನಮಗಿಲ್ಲಿ. ಓಕೆ, ಸೊ 7 academic years ಸ್ಯಾಟಿಸ್ಫೈ ಆಯಿತು ಅಂದರೆ ಈ ಕಮ್ಸ್ ಅಂಡರ್ ಕ್ಲಾಸ್ A ಆ್ಯಂಡ್ ಈಸ್ ಎಲಿಜಿಬಲ್ ಟು ಟೇಕ್ ದ DCET ಎಕ್ಸಾಮ್. ಇದನ್ನು ಇಂಟ್ರಡಕ್ಷನ್ ವಿಡಿಯೋಲ್ಲೂ ಹೇಳಿದ್ದೆ. ಸೊ ದಿಸ್ ಇಸ್ ದ 7 academic years, ಮಿನಿಮಮ್ 7 ಬೇಕು ನಮಗೆ. ಸೊ ಮ್ಯಾಕ್ಸಿಮಮ್ 7 ಜಾಸ್ತಿ ಇದ್ದರೂ ಅಕ್ಸೆಪ್ಟಬಲ್. ಸೊ
ಸೊ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊಡ್ಯೂಸ್ ಅದಕ್ಕೆ ನಾನು ಹೇಳಕ್ ಹೋಗಲ್ಲ, ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ದಿಸ್ ಇಸ್ ದ ಕಾಮನ್ ಡಾಕ್ಯುಮೆಂಟ್ಸ್ ಇಸ್ ಇಲಿಸ್ಟ್ರೇಟೆಡ್ ಇಯರ್, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಬಟ್ ಕ್ಲಾಸ್ ಎ ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ಮಿನಿಮಮ್ ಪೀರಿಯಡ್ ಆಫ್ 7 ಅಕಾಡೆಮಿಕ್ ಇಯರ್ಸ್ ಓದಿರಬೇಕು ಕರ್ನಾಟಕದಲ್ಲಿ. ದಿಸ್ ಈಸ್ ಕ್ಲಾಸ್ ಎ. Coming to the class B, the candidate should have studied and passed 3 years diploma examination within the state of Karnataka from an educational institution run or recognized by the state government, and that either of the parents should have studied in Karnataka for a minimum period of 7 years. ನೋಡಿ ಇಲ್ಲಿ ಇನ್ನೊಂದೇನು ಅಂತಂದರೆ ಪೇರೆಂಟ್ಸ್ ಇಲ್ಲಿರ್ತಾರೆ, ಸ್ಟೂಡೆಂಟು ಹೊರಗಡೆ ಓದಿರ್ತಾನೆ, ಓಕೆ, ಫಾರ್ ಸಮ್ ರೀಸನ್ಸ್, ಓಕೆ, ಸ್ಟೂಡೆಂಟ್ಸು ಔಟ್ ಆಫ್ ಕರ್ನಾಟಕ ಓದಿರ್ತಾನೆ, ಕರ್ನಾಟಕಕ್ಕೆ ಡಿಪ್ಲೊಮಾ ಓದಕ್ಕೆ ಮಾತ್ರ ಬರ್ತಾನೆ. ಸೊ ಅವನು ಎಲಿಜಿಬಲ್ ಇರ್ತಾನೆ ಇಫ್ ದ ಪೇರೆಂಟ್ಸ್ ಯಾರಿದ್ದಾರೆ ಅವರು ಐದರ್ ಆಫ್ ದ ಪೇರೆಂಟ್ಸ್, ಯಾರನ್ನ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, 7 years ಕರ್ನಾಟಕದಲ್ಲಿ ಓದಿದ್ದಾರೆ ಅಂದರೆ ಅವರು ಎಲಿಜಿಬಲ್ ಆಗ್ತಾರೆ ಅಂಡ್ ದೇ ಕಮ್ಸ್ ಅಂಡರ್ ಕ್ಲಾಸ್ ಬಿ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ DT ಇಂದ ಸರ್ಟಿಫಿಕೇಟ್ ತೊಗೊಬೇಕು, ಅದಕ್ಕೆ ಪ್ರೊಸೀಜರ್ ಕೊಟ್ಟಿರ್ತಾರೆ, ಫಾರ್ಮ್ಸ್ ಕೊಟ್ಟಿರ್ತಾರೆ, ಬ್ರೌಷರಲ್ಲೇ ಕೊಟ್ಟಿರ್ತಾರೆ, ಅದನ್ನು ಡಾಕ್ಯುಮೆಂಟ್ಸ್ ತೊಗೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಇದು ಕ್ಲಾಸ್ ಬಿ ಬಂತು ಅಂದರೆ ಸ್ಟೂಡೆಂಟು ಡಿಪ್ಲೊಮಾ ಓದಿರ್ಬೇಕು ಕರ್ನಾಟಕದಲ್ಲಿ. ಸೊ ಐದರ್ ಆಫ್ ದ ಪೇರೆಂಟ್ಸ್ ಇಲ್ಲಿ 7 years ಓದಿರಬೇಕು. ಯಾಕಂದರೆ ಹುಡುಗ 7 years ಓದಿರಲ್ಲ, ಹುಡುಗ ಓನ್ಲಿ 3 years ಓದಿರ್ತಾನೆ, ಬಟ್ ಮಿನಿಮಮ್ 7 years ಬೇಕು. ಬಟ್ ಪೇರೆಂಟ್ಸ್ 7 years ಓದಿದ್ರೆ ಡೆಫಿನೆಟ್ಲಿ ದೇ ಆರ್ eligible, definitely the student is eligible, and this eligibility comes under class B. ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು 2021 ಬ್ರೌಷರ್ ನಾನು ಹೇಳ್ತಾ ಇರೋದು. ಸೊ ಈ ಸಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಏನು ಚೇಂಜಸ್ ಇದ್ರೆ ಬ್ರೌಷರಲ್ಲಿ ಇಂಡಿಕೇಟ್ ಆಗುತ್ತೆ. ಓಕೆ, ನಾವು ವಿಲ್ ಸಿ ದ ಎಲಿಜಿಬಿಲಿಟಿ ಕ್ಲಾಸ್ ಸಿ. ಕ್ಲಾಸ್ ಸಿ ಅಂತ ನೋಡೋಣ. ದ ಕ್ಯಾಂಡಿಡೇಟ್ ಅಂಡ್ ಐದರ್ ಆಫ್ ಹಿಸ್ ಆರ್ ಹರ್ ಪೇರೆಂಟ್ ಮದರ್ ಟಂಗ್ ಶುಡ್ ಬಿ ಕನ್ನಡ, ತುಳು ಆರ್ ಕೊಡವ, and either of parents was domiciled in the state of Karnataka. Such candidate should have passed the qualifying examination from a university or board or any other institution located outside the Karnataka and should be residing outside the state of Karnataka as on July, provided that the candidate shall undergo a Kannada language test conducted by KEA. So ಇದೇನು ಅಂತಂದ್ರೆ ಕ್ಯಾಂಡಿಡೇಟು ಕರ್ನಾಟಕದಲ್ಲಿ ಇರಲ್ಲ, ಅವ್ರ ಫಾದರು ಅಥವಾ ಮದರು ಕರ್ನಾಟಕದಲ್ಲಿ ಇರ್ತಾರೆ, ದೇ ಆರ್ ಸಿಟಿಸನ್ಸ್ ಆಫ್ ಕರ್ನಾಟಕ. ಸೊ ಡೊಮಸೈಲ್ ಸರ್ಟಿಫಿಕೇಟ್ ಏನು ಅಂತಂದರೆ ಸಿಟಿಸನ್ ಕ್ಯಾನ್ ಅವೈಲ್ ದ ಬೆನಿಫಿಟ್ಸ್ ಆಫ್ ಕೋಟಾ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ತೊಗೊಬೇಕು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ತೊಗೊಬೇಕು. ಸೊ ಅಂಥವರು ಡೊಮಸೈಲ್ ಸರ್ಟಿಫಿಕೇಟ್ ತೊಗೊಳ್ಲೇಬೇಕಾಗತ್ತೆ. ಸಥಿಂಗ್ ಬಟ್ ಕ್ರೈಟೀರಿಯಾ ಏನು ಅಂತಂದರೆ the applicant should have been permanent resident in the state at least for 6 years from the given year. ಯಾವ ಇಯರ್ ಅಪ್ಲೈ ಮಾಡ್ತಾರೋ ಅಲ್ಲಿಂದ 6 years ಕರ್ನಾಟಕದಲ್ಲಿದ್ದರೆ ಅವರು ಡೊಮಸೈಲ್ ಸರ್ಟಿಫಿಕೇಟ್ ತೊಗೊಬೋದು. ಅದು ತಗೊಂಡು ಆದಮೇಲೆ ಕ್ಯಾಂಡಿಡೇಟ್ ಏನಿದ್ದಾರೆ ಅದು ಔಟ್ಸೈಡ್ ಡಿಪ್ಲೊಮಾ ಔಟ್ಸೈಡ್ ಓದಿರ್ತಾರೆ. ಸೊ ಅದಕ್ಕಾಗಿ ಕನ್ನಡ ಟೆಸ್ಟ್ ತೊಗೊಬೇಕು. ಸೊ ಅದಾದಮೇಲೆ the candidate should be located outside the Karnataka and should be residing outside the state as on DCT date. ಅಪ್ಲಿಕೇಶನ್ ಡೇಟ್ ಬಿಟ್ಟಾಗ ಕ್ಯಾಂಡಿಡೇಟ್ ಔಟ್ಸೈಡ್ ಇರಬೇಕು ಮತ್ತು ಪೇರೆಂಟ್ಸು ಕರ್ನಾಟಕದಲ್ಲಿರಬೇಕು, 6 years ರೆಸಿಡೆಂಟ್ ಆಗಿರಬೇಕು, ದೇ ಆರ್ ಎಲಿಜಿಬಲ್. ಓಕೆ, ಆಮೇಲೆ ದ ಕ್ಯಾಂಡಿಡೇಟ್ ಶುಡ್ ಟೇಕ್ ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ತಗೊಬೇಕು, ಯಾಕಂದ್ರೆ ಕನ್ನಡ ಓದಿರಲ್ಲ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ತಗೊಬೇಕು. ನೋಡಿ ಮೆನ್ಷನ್ ಮಾಡಿದ್ದಾರೆ ನೋಟ್, ದ ಕ್ಯಾಂಡಿಡೇಟ್ ಕ್ಲೇಮಿಂಗ್ ದ ಎಲಿಜಿಬಿಲಿಟಿ ಅಂಡರ್ ದ ಕ್ಲಾಸ್ ಸಿ ಅಂಡ್ ಡಿ should invariably speak, read and write Kannada and must secure a minimum of 12 marks in Kannada language test to be conducted by the KEA. ಏನಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಂದು 50 marks ಬರುತ್ತೆ. 50 marks ಅಲ್ಲಿ ಮಿನಿಮಮ್ 12 marks ತಗೊಬೇಕು ನಾವಿಲ್ಲಿ. ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬಂದು ಸೇಮ್ ಡೇ ಸೇಮ್ ಸೆಂಟರ್ ಓನ್ಲಿ ಬ್ಯಾಂಗ್ಳೂರ್ ಅವೈಲೇಬಲ್ ಆಗುತ್ತೆ, ಬ್ಯಾಂಗ್ಳೂರ್ ಬಂದು ಬರೀಬೇಕಾಗುತ್ತೆ ಅವರು. ಸೊ ಬ್ಯಾಂಗ್ಳೂರ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಗ್ಳೂರ್ ಮಾತ್ರ ಪ್ರೊವೈಡ್ ಮಾಡೋದು. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಇಲ್ಲಿ ನೋಡಿ, the Kannada language test will be conducted by KEA as per the above schedule only in Bangalore Center. Bangalore Center ಮಾತ್ರ ಆಗೋದು. So who are claiming under class C and class D should take the Kannada language test. So this is about the class C, that is a candidate residing outside, diploma ಓದಿರೋದೆಲ್ಲ ಔಟ್ಸೈಡ್, ಬಟ್ ಪೇರೆಂಟ್ ಕರ್ನಾಟಕದಲ್ಲಿ ಇದ್ರೆ ಅವ್ರು 6 years ಇದ್ರೆ ಅವರು DCT ತಗೊಬಹುದು. So the candidate is eligible. So now we'll see the class D eligibility. ಸೊ ಇಲ್ಲೇನು ಅಂತಂದರೆ ಈ ಕ್ಯಾಂಡಿಡೇಟ್ ಹೂಸ್ ಮದರ್ ಟಂಗ್ ಈಸ್ ಕನ್ನಡ, ತುಳು ಆರ್ ಕೊಡವ ಶುಡ್ ಹ್ಯಾವ್ ರಿಸೈಡೆಡ್ ಆ್ಯಂಡ್ ಸ್ಟಡೀಡ್ ಫಾರ್ ಎ ಪೀರಿಯಡ್ ಆಫ್ 7 years between first and final year of diploma in disputed Kannada speaking areas of South Sholapur or Akalkot or Jat or Gandigal taluks of Maharashtra state or Kasargod or Hosadurga or Manjeshwar taluks of Kerala state, provided that the candidate shall undergo a Kannada language test conducted by KEA. ಓಕೆ, ಸೊ ಇದೇನು ಅಂತಂದರೆ
ಕನ್ನಡ ಸ್ಪೀಕಿಂಗ್ ಏರಿಯಾ ಸಮ್ ಡಿಸ್ಪ್ಯೂಟೆಡ್ ಏರಿಯಾಸ್ ಇದೆ. ಸೊ ದಿಸ್ ಇಸ್ ದ ಏರಿಯಾಸ್. ಈ ಏರಿಯಾಸಲ್ಲಿ ಇದ್ದು ರಿಸೈಡಿಂಗ್ ಆಗಿದ್ದು 1 to 7 years ಓದಿದರೆ ಫೈನಲ್ ಡಿಪ್ಲೊಮೋವರೆಗೂ he is also eligible, but he should undergo the Kannada test, because for class C and class D Kannada test is mandatory. Kannada test ಬಗ್ಗೆ ಆಲ್ರೆಡಿ ಕ್ಲಾಸ್ ಸಿ ಅಲ್ಲಿ ಹೇಳಿದ್ದೀನಿ. ದ ಸೇಮ್ ಈಸ್ ಅಪ್ಲಿಕೇಬಲ್ ಇನ್ ಕ್ಲಾಸ್ ಡಿ ಆಲ್ಸೋ. ನೋಡಿ ಇಲ್ಲಿ, ದ ಕ್ಯಾಂಡಿಡೇಟ್ ಕ್ಲೇಮಿಂಗ್ ಎಲಿಜಿಬಿಲಿಟಿ ಅಂಡರ್ ಕ್ಲಾಸ್ ಸಿ ಅಂಡ್ ಕ್ಲಾಸ್ ಡಿ above should invariably speak, read and write Kannada and secure minimum 12 marks in the Kannada language test. ಇದಾಗಲೇಬೇಕು, ಇದಾದರೆ ಮಾತ್ರ ದೇ ಆರ್ ಎಲಿಜಿಬಲ್. ಓಕೆ, ಸೊ ದೀಸ್ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಟೇಕ್ ದ DCET ಎಕ್ಸಾಮ್. ದಿಸ್ ಈಸ್ ಕ್ಲಾಸ್ ಡಿ. ನಾವು ವಿಲ್ ಸಿ ದ ಕ್ಲಾಸ್ ಇ. ಕ್ಲಾಸ್ ಇ ಏನು ಬರುತ್ತಂದರೆ, in case of a candidate who is a son or a daughter of defense personnel who has worked continuously in a Karnataka for a minimum period of 1 year in Karnataka during the 2-year period of study of candidates in diploma course. The candidate should have studied and passed the qualifying examination from any government or government recognized education institutions located in the state of Karnataka. So class E ಏನು ಅಂತಂದರೆ, ಎ ಕ್ಯಾಂಡಿಡೇಟ್ ಡಿಫೆನ್ಸ್ ಪರ್ಸ್ನಲ್ ಮಗ ಅಥವಾ ಮಗಳಾಗಿರ್ಬೋದು. ಸೊ ಅವ್ರು ಇಲ್ಲಿ ಕರ್ನಾಟಕದಲ್ಲಿ 7 years ಮಿನಿಮಮ್ ಬೇಕು, 7 years ಓದಿರಲ್ಲ. ಬಟ್ ಅವ್ರು ಡಿಪ್ಲೊಮಾ ಓದಬೇಕಾದ್ರೆ ಇವರು ಡಿಫೆನ್ಸಲ್ಲಿ 1 ವರ್ಷ ಕರ್ನಾಟಕದಲ್ಲಿ ವರ್ಕ್ ಮಾಡಿರಬೇಕು. ಸೊ ಅಂಥವರು ಎಲಿಜಿಬಲ್ ಆಗ್ತಾರೆ. ದಟ್ ಇಸ್ ದ ಮೇನ್ ರೀಸನ್. ಹೂ ಹ್ಯಾಸ್ ವರ್ಕ್ಡ್ ಕಂಟಿನ್ಯೂಸ್ಲಿ ಇನ್ ಕರ್ನಾಟಕ ಫಾರ್ ಎ ಪೀರಿಯಡ್ ಆಫ್ 1 year ಇನ್ ಕರ್ನಾಟಕ ಡ್ಯೂರಿಂಗ್ ದ 2 years ಪೀರಿಯಡ್ ಆಫ್ ಸ್ಟಡಿ ಆಫ್ ಕ್ಯಾಂಡಿಡೇಟ್ ಇನ್ ದ ಡಿಪ್ಲೊಮಾ ಕೋರ್ಸ್. ಕ್ಯಾಂಡಿಡೇಟ್ಗೆ 7 years ಬೇಕು, 7 years ಓದಿಲ್ಲ, ಓನ್ಲಿ ಡಿಪ್ಲೊಮಾ ಓದ್ತಾ ಇರ್ತಾರೆ. ಬಟ್ ಮಿನಿಮಮ್ 2 years ಓದಿದ್ರು ಇವರು 1 ವರ್ಷ ವರ್ಕ್ ಮಾಡಿದರೆ ದೇ ಆರ್ ಎಲಿಜಿಬಲ್. ಸೊ ಕ್ಲಾಸ್ ಇ ಬಂದು ಅಂಥ ಕ್ಯಾಂಡಿಡೇಟ್ಸ್ಗೆ ಸೂಟಬಲ್ ಆಗುತ್ತೆ. ಓಕೆ, ಸೊ ಪ್ಲೀಸ್ ಗೋ ಇನ್ ಡೀಟೇಲ್, ಪರ್ಟಿಕ್ಯುಲರ್ಲಿ ಕ್ಯಾಂಡಿಡೇಟ್ಸ್ ಹೂಸ್ ಫಾದರ್ ಆರ್ ಮದರ್ ಇಸ್ ವರ್ಕ್ಡ್ ಇನ್ ಎ ಡಿಫೆನ್ಸ್. ಓಕೆ, ಸೊ ಕಮಿಂಗ್ ಟು ದ ಕ್ಲಾಸ್ ಎಫ್ ಏನು ಅಂತಂದರೆ, the candidate should have passed the qualifying examination from the university or board or any other institutions located anywhere in India. ಸೊ ಇಲ್ಲಿ ಕ್ಯಾಂಡಿಡೇಟು ಕರ್ನಾಟಕದಲ್ಲಿ ಓದಿರಲ್ಲ. ಓಕೆ, ಡಿಪ್ಲೊಮಾ ಓದಿರಲ್ಲ, ಬಟ್ ಈಕ್ವಲೆಂಟ್ ಡಿಪ್ಲೊಮಾ ಓದಿರ್ತಾರೆ ಔಟ್ಸೈಡ್ ದ ಕರ್ನಾಟಕ. ಸೊ ಅವರು ಮತ್ತು ದೇ ಶುಡ್ ಬಿ ದ ಸನ್ ಆರ್ ಡಾಟರ್ ಆಫ್ ಸರ್ವಿಂಗ್ ಡಿಫೆನ್ಸ್ ಪರ್ಸನಲ್ ಫ್ರಮ್ ಕರ್ನಾಟಕ who at the time of joining the defense service had declared his or her hometown a place in the state of Karnataka. Proof of such domicile should be obtained and produced by obtaining the extract from the Assistant General Branch. Okay, ಸೊ ಇದೇನು ಅಂತಂದರೆ, ಡಿಫೆನ್ಸ್ ಪರ್ಸನಲ್ಲು ಕರ್ನಾಟಕದಲ್ಲಿ ಇರ್ತಾರೆ, ಜಾಯ್ನ್ ಆಗಬೇಕಾದ್ರೆ ಕರ್ನಾಟಕದಲ್ಲಿ ಇದೀನಿ ಅಂತ ಕೊಟ್ಟಿರ್ತಾರೆ. ಸೊ ಅಂಥ ಕ್ಯಾಂಡಿಡೇಟ್ಸ್ ಪಾಮ ಯಾರನ್ನ ಇದ್ದರೆ, ಸೊ ಅಂಥ ಕ್ಯಾಂಡಿಡೇಟು ಎಲಿಜಿಬಲ್ ಆಗ್ತಾರೆ. ಇವ್ರು ಏನು ಅಂತಂದರೆ ಮಿನಿಮಮ್ 7 years ಬೇಕು, ಅವ್ರು 7 years ಇಲ್ಲಿ ಓದಿರಲ್ಲ, ಡಿಪ್ಲೊಮೋ ಇಲ್ಲಿ ಓದಿರಲ್ಲ, ಬಟ್ ದೇ ಕ್ಯಾನ್ ಟೇಕ್ ಅಪ್ ದ DCET. ಅವ್ರು ಏನು ಅಂತಂದರೆ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಓದಿರ್ತಾರೆ ಔಟ್ಸೈಡ್ ಕರ್ನಾಟಕ. ಸೊ ಅವ್ರೇನು ಮಾಡಬೇಕು, ದೇ ಶುಡ್ ಗೆಟ್ ದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫ್ರಮ್ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ಸ್ ಎಕ್ಸಾಮಿನೇಷನ್ ಇನ್ ಕರ್ನಾಟಕ. ಸೊ ತಗೊಂಡ್ರೆ ದೇ ಆರ್ ಆಲ್ಸೋ ಎಲಿಜಿಬಲ್ ಫಾರ್ DCET. ಸೊ ಅರ್ಥ ಆಯ್ತಾ? ಸೊ ಮತ್ತೆ ಹೇಳ್ತೀನಿ ನೋಡಿ, ಕ್ಯಾಂಡಿಡೇಟು ಕರ್ನಾಟಕದಲ್ಲಿ ಓದಿರಲ್ಲ, ಆ ಕ್ಯಾಂಡಿಡೇಟ್ಗೆ ಅವ್ರ ಅಪ್ಪ ಅಥವಾ ಅಮ್ಮ ಆಗಿರ್ಬೋದು, ಅವರು ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾ ಇರಬೇಕು. ವರ್ಕ್ ಮಾಡ್ತಾ ಇದ್ದರೆ ಅವರು ರಿಸೈಡಿಂಗ್ ಬಂದು ಜಾಯ್ನ್ ಆಗಬೇಕಾದ್ರೆ ಕರ್ನಾಟಕದಲ್ಲಿ ಇದ್ದೀನಿ ಅಂತ ಕೊಟ್ಟಿರಬೇಕು, ಅಂಥವರು ಎಲಿಜಿಬಲ್ ಆಗ್ತಾರೆ. ಓಕೆ, ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ. ಈ ಪರ್ಟಿಕ್ಯುಲರ್ ಕ್ಲಾಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸೊ ಈಸಿಯಾಗಿ ಅರ್ಥ ಆಗುತ್ತೆ. ದಿಸ್ ಈಸ್ ಕ್ಲಾಸ್ ಎಫ್. ಆ ಕರೆಸ್ಪಾಂಡಿಂಗ್ ಸರ್ಟಿಫಿಕೇಟ್ಸ್ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಕಮಿಂಗ್ ಟು ಕ್ಲಾಸ್ ಜಿ. ಕ್ಲಾಸ್ ಜಿ ಬಂದು ಅಗೇನ್ ದ ಡಿಫೆನ್ಸ್ ಪರ್ಸನಲ್ಲು. ಓಕೆ, ಸೊ ಇಲ್ಲೇನು ಅಂತಂದರೆ, in case of the candidate who is son or daughter of a defense personnel who had served in Karnataka for at least 1 year and is posted to the distributed areas of Jammu and Kashmir or Northeast and whose family is permitted by defense authorities to continue to stay in Karnataka. Such candidate should have studied and passed the qualifying examination from any government or government recognized institutions located in Karnataka. So idenu antandre, candidate is a son or a daughter of a defense personnel. ಸೊ ಅವ್ರ ಫಾದರ್ ಅಥವಾ ಮದರು ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾ ಇರಬೇಕು, ಅವರು ಕರ್ನಾಟಕದಲ್ಲಿ 1 year ವರ್ಕ್ ಮಾಡಿರಬೇಕು. ಆಮೇಲೆ ಏನಾಗಿರ್ತಾರೆ, ಜಮ್ಮು ಕಾಶ್ಮೀರ್ ಅಥವಾ ನಾರ್ತ್ ಈಸ್ಟ್ ಇಂಡಿಯಲ್ಲಿ ಪೋಸ್ಟ್ ಆಗಿರ್ತಾರೆ. ಬಟ್ ದೇರ್ ಫ್ಯಾಮಿಲೀಸ್ ಆರ್ ಕಂಟಿನ್ಯೂ ಟು ಸ್ಟೇ ಇನ್ ಕರ್ನಾಟಕ. ಓಕೆ, ಸೊ ದೇ ಶುಡ್ ಟೇಕ್ ದ candidate should have passed a qualifying examination from any government or government recognized education institutions located in Karnataka. Okay, so ಇವರು 3 ವರ್ಷ ಓದಿರ್ತಾರೆ. ಸೊ ದೇ ಆರ್ ಆಲ್ಸೋ ಎಲಿಜಿಬಲ್ ಓನ್ಲಿ ಇನ್ ದ ಡಿಫೆನ್ಸ್ ಪರ್ಸನಲ್. ಇವ್ರಿಗೆ ಮಾತ್ರ ಆಪ್ಷನ್ ಇದೆ ನಮಗೆ. ಓಕೆ, ಮಿನಿಮಮ್ 7 years ಬೇಕು, ಬಟ್ ಇವ್ರು 3 years ಮಾತ್ರ ಓದಿರ್ತಾರೆ. ಆ 3 years ಓದಿದ್ರು ಅವರು ಎಲಿಜಿಬಲ್ ಆಗ್ತಾರೆ ಓನ್ಲಿ ಫಾರ್ ದಿಸ್ ಪರ್ಪಸ್. ಕರ್ನಾಟಕದಲ್ಲಿ 1 year ಸರ್ವಿಸ್ ಮಾಡಿರಬೇಕು, ಮತ್ತು ಇಲ್ಲಿ ಜಮ್ಮು ಅಥವಾ ಕಾಶ್ಮೀರಲ್ಲಿ ಅಥವಾ ನಾರ್ತ್ ಈಸ್ಟಲ್ಲಿ ಪೋಸ್ಟ್ ಆಗಿದ್ದರೆ, ಅವ್ರ ಫ್ಯಾಮಿಲಿ ಕರ್ನಾಟಕದಲ್ಲಿ ಇದ್ದರೆ, ಡೆಫಿನೆಟ್ಲಿ ದೀಸ್ candidates, it can be a boy or a girl, they are also eligible. This comes under class G. Okay, ಕಮಿಂಗ್ ಟು ದ ಎಲಿಜಿಬಿಲಿಟಿ ಕ್ಲಾಸ್ H. ಇದೇನು ಅಂತಂದ್ರೆ,
son or a daughter of an ex-serviceman who at the time of joining the defense, so ಇದು ಬಂದು ಡಿಫೆನ್ಸ್ ಗೆ ಬರುತ್ತೆ, ಡಿಫೆನ್ಸ್ ಸರ್ವಿಸ್ had declared a place in Karnataka as his home town. ಓಕೆ, ಅಂದ್ರೆ ಕರ್ನಾಟಕದಲ್ಲಿ ಅವ್ರದ್ದು ಹೋಮ್ ಟೌನ್ ಅಂತ ಡಿಫೈನ್ ಮಾಡಿರ್ತಾರೆ, ಅಂದ್ರೆ ಹುಟ್ಟಿ ಬೆಳೆದಲ್ಲಿ ಕರ್ನಾಟಕದಲ್ಲಿ ಡಿಫೈನ್ ಮಾಡಿರ್ತಾರೆ. ಎಕ್ಸ್ ಸರ್ವಿಸ್ ಮೆನ್ ಬಂದ್ರೆ ಮಿಲಿಟರಿಯಿಂದ ರಿಟೈರ್ಡ್ ಆಗಿರ್ತಾರೆ, ಎಕ್ಸ್ ಸರ್ವಿಸ್ ಮೆನ್. ಓಕೆ, proof of such domicile should be obtained and produced from the Deputy Director, Department of Sainik Welfare and Resettlement. Further, the candidate should have passed the qualifying examination from a university or board or any other institutions located anywhere in India, provided the candidate should obtain eligibility certificate from the Board of Technical Examinations in Karnataka. So ಇದೇನು ಅಂತಂದ್ರೆ ಸಿಂಪಲ್, ಕ್ಯಾಂಡಿಡೇಟು ಕರ್ನಾಟಕದಲ್ಲಿ ಓದಿರಲ್ಲ, ಸೊ 7 years ಬಂದಿರಲ್ಲ, ಸೊ ಬಟ್ ಅವ್ರ ಅಪ್ಪ ಅಥವಾ ಅಮ್ಮ ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೇಕು, ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರಬೇಕು, ಮತ್ತೆ ಅವ್ರು ಜಾಯಿನ್ ಆಗ್ಬೇಕಾದ್ರೆ ಅವ್ರ ಪ್ಲೇಸ್ ಅಥವಾ ಹೋಮ್ ಟೌನ್ ಕರ್ನಾಟಕದಲ್ಲಿಂದ ಡಿಕ್ಲೇರ್ ಮಾಡಿರ್ಬೇಕು. ಅದಕ್ಕೊಂದು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ಇವ್ರ ಕ್ಯಾಂಡಿಡೇಟು ಡಿಪ್ಲೊಮಾಗೆ ಈಕ್ವಲೆಂಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕ್ಲಿಯರ್ ಆಗಿರಬೇಕು. ಅವರು ಅದು ಸರ್ಟಿಫಿಕೇಟ್ ತಗೊಂಡು, ಅಂದ್ರೆ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಪ್ರೋಚ್ ಮಾಡಿದ್ರೆ ಅವ್ರೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಔಟ್ಸೈಡ್ ಕರ್ನಾಟಕ ಓದಿದ್ದೀನಿ, ಡಿಪ್ಲೊಮಾ ಈಕ್ವಲೆಂಟ್ ಓದಿದ್ದೀನಿ, ಸೊ ನಾನು ಎಲಿಜಿಬಲ್ ಇದ್ದೀನಿ ಅಂತ ಒಂದು ಸರ್ಟಿಫಿಕೇಟ್ ತಗೊಂಡು ಅವರು ಡಿಫೆನ್ಸ್ ಪರ್ಸನ್ ಆಗಿದ್ರೆ, ಎಕ್ಸ್ ಸರ್ವಿಸ್ ಮೆನ್ ಕರ್ನಾಟಕದಲ್ಲಿ ಹೋಮ್ ಟೌನ್ ಆಗಿದ್ರೆ, ಕರ್ನಾಟಕ ಡಿಫೆನ್ಸ್ ಜಾಯ್ನ್ ಆಗ್ಬೇಕಾದ್ರೆ ಕರ್ನಾಟಕ ಬಂದು ಹೋಮ್ ಟೌನ್ ಆಗಿದ್ರೆ ಡೆಫಿನೆಟ್ಲಿ ಸಚ್ ಕ್ಯಾಂಡಿಡೇಟ್ it can be a boy or a girl, they are eligible and this comes under class H. Dikene documents ಬೇಕು ಇಲ್ಲಿ ಮೆನ್ಷನ್ ಆಗಿದೆ. ಓಕೆ, ಸೊ ವಿಲ್ ಸಿ ದ ಎಲಿಜಿಬಿಲಿಟಿ ಕ್ಲಾಸ್ ಐ. ಇದೇನು ಅಂತಂದ್ರೆ, ಇನ್ ಕೇಸ್ ಆಫ್ ಎ ಕ್ಯಾಂಡಿಡೇಟ್ ಬೀಯಿಂಗ್ ದ ಸನ್ ಆರ್ ಅ ಡಾಟರ್ ಆಫ್ ಎನ್ ಎಂಪ್ಲಾಯಿ ಆಫ್ ದ ಯೂನಿಯನ್ ಗೌರ್ಮೆಂಟ್ or an employee of a union or Karnataka state government undertaking or joint sector undertaking who is liable to be transferred anywhere in India as per the terms and condition of his employment and has worked in Karnataka for a minimum period of 1 year in Karnataka during the 2-year period of study of candidates in the diploma course. Such candidate has studied and passed the qualifying examination from any government or government recognized education institution located in the state of Karnataka. ಸೊ ಇದೇನು ಅಂತಂದರೆ, ವರ್ಕಿಂಗ್ ಪರ್ಸನಲ್ ಎಂಪ್ಲಾಯ್ ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಂಡರ್ಟೇಕಿಂಗ್ ಆಗಿರ್ಬೋದು, ಲೇಬಲ್ ಟು ಬಿ ಟ್ರಾನ್ಸ್ಫರ್ಡ್ ಎನಿವೇರ್ ಇನ್ ಇಂಡಿಯಾ ಆಸ್ ಪರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅವರಾಗಿದ್ದರೆ, ಟ್ರಾನ್ಸ್ಫರ್ ಮಾಡೋರಾಗಿದ್ದರೆ ಅವರು ಡಿಪ್ಲೊಮಾ ಓದಬೇಕಾದ್ರೆ ಮಿನಿಮಮ್ 1 year ಇಲ್ಲಿ ವರ್ಕ್ ಮಾಡಿರಬೇಕು, ಅಂಥವರು ಎಲಿಜಿಬಲ್ ಆಗ್ತಾರೆ. ಓಕೆ, ಸೊ ಸರ್ಟಿಫಿಕೇಟ್ ಫ್ರಮ್ ಎನ್ ಎಂಪ್ಲಾಯರ್ ಇಂಡಿಕೇಟಿಂಗ್ ದ ಪೇರೆಂಟ್ಸ್ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ಸೋ ಶೋಯಿಂಗ್ ದಟ್ ಈಸ್ ಟ್ರಾನ್ಸ್ಫರಬಲ್ ಎನಿವೇರ್ ಇನ್ ಇಂಡಿಯಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅವ್ರು ಇಲ್ಲಿ ವರ್ಕ್ ಮಾಡಿದರೆ 1 to 10th ಓದಿರ್ತಾರೆ, ಅಥವಾ ಓದಿಲ್ಲ ಅಂತಂದ್ರೆ ಡಿಪ್ಲೊಮಾ ಓದ್ತಾ ಇರ್ತಾರೆ, ಡಿಪ್ಲೊಮಾ ಓದಿದರೆ ಒಂದು 3 year ಸರ್ಟಿಫಿಕೇಟ್ ಸಿಗುತ್ತೆ, ಸೊ ಅವರು ಎಲಿಜಿಬಲ್ ಆಗ್ತಾರೆ. ಆ್ಯಂಡ್ ಕ್ಯಾಂಡಿಡೇಟ್ ಶುಡ್ ಬಿ ಪಾಸ್ ಇನ್ ದ ಕ್ವಾಲಿಫೈ ಎಕ್ಸಾಮಿನೇಷನ್ ಆರ್ ಎನಿ ಗೌರ್ಮೆಂಟ್ ರೆಕಗ್ನೈಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಲೊಕೇಟೆಡ್ ಇನ್ ದ ಕರ್ನಾಟಕ. ಡಿಪ್ಲೊಮಾ ಅಥವಾ ಡಿಪ್ಲೊಮಾ ಈಕ್ವಲೆಂಟ್ ಓದಿದ್ರೆ ಅವರು ಎಲಿಜಿಬಲ್ ಆಗ್ತಾರೆ DCET ಬರೆಯೋದಕ್ಕೆ. ಸೊ ದಿಸ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಎ ಕ್ಯಾಂಡಿಡೇಟ್ ಹೂ ಇಸ್ ವರ್ಕಿಂಗ್ ಇನ್ ಯೂನಿಯನ್ ಗೌರ್ಮೆಂಟ್. ಮಿನಿಮಮ್ 1 year ವರ್ಕ್ ಮಾಡಿರ್ಬೇಕು ಇಲ್ಲಿ ಕರ್ನಾಟಕದಲ್ಲಿ, ಅವ್ರು ಓದ್ತಾ ಇರಬೇಕಾದ್ರೆ ಅಂಥವರು ಎಲಿಜಿಬಲ್ ಆಗ್ತಾರೆ. ಆ್ಯಂಡ್ ದೇ ಶುಡ್ ಪ್ರೊಡ್ಯೂಸ್ ಅ ಸರ್ಟಿಫಿಕೇಟ್, ದೇ ಕಮ್ಸ್ ಅಂಡರ್ ದ ಕ್ಲಾಸ್ ಐ. ಓಕೆ, ಸೊ ದಿಸ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಕ್ಲಾಸ್ ಐ ಫಾರ್ ದಟ್ ಟೈಪ್ ಆಫ್ ಕ್ಯಾಂಡಿಡೇಟ್ಸ್. ಕಮಿಂಗ್ ಟು ದ ಎಲಿಜಿಬಿಲಿಟಿ ಕ್ಲಾಸ್ 10. ಸೊ ಇದು ಬಂದು ಸನ್ ಆರ್ ಎ ಡಾಟರ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಟೆಡ್ ಇನ್ ಕರ್ನಾಟಕ. ಓಕೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಟೆಡ್ ಇನ್ ಕರ್ನಾಟಕ ಅವ್ರಿಗೆ ಇದು. ಫರ್ದರ್ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ದ ಕ್ವಾಲಿಫೈ ಎಕ್ಸಾಮಿನೇಷನ್ ಫ್ರಮ್ ದ ಯೂನಿವರ್ಸಿಟಿ ಆರ್ ಬೋರ್ಡ್ ಆರ್ ಎನಿ ಅದರ್ ಇನ್ಸ್ಟಿಟ್ಯೂಷನ್ಸ್ ಲೊಕೇಟೆಡ್ ಎನಿವೇರ್ ಇನ್ ಇಂಡಿಯಾ. ಓಕೆ, ಸೊ ಇದೇನು ಅಂತಂದರೆ, ಸ್ಟೂಡೆಂಟು ಎಲ್ಲಿ ಬೇಕಾದ್ರೂ ಓದಿರ್ಬೋದು ಔಟ್ಸೈಡ್ ದ ಕರ್ನಾಟಕ. ಕರ್ನಾಟಕದಲ್ಲಿ ಓದಿದರೆ ಎಲಿಜಿಬಲ್ ಆಗ್ತಾರೆ, ಓದಿಲ್ಲ ಅಂತಂದರೆ ಔಟ್ಸೈಡ್ ದ ಕರ್ನಾಟಕ ಓದಿರಬೇಕು, ಓದಿದ್ರೂ ಅವರು ಎಲಿಜಿಬಲ್ ಆಗ್ತಾರೆ. ದ ಕ್ಯಾಂಡಿಡೇಟ್ ಶುಡ್ obtain the eligibility certificate from the board of technical education such that ನಾನು ಈಕ್ವಲೆಂಟ್ ಡಿಪ್ಲೊಮೋ ತಗೊಂಡಿದ್ದೀನಿ, ನಾನು ಪಾಸ್ ಮಾಡಿದ್ದೀನಿ, ನಾನು ಎಲಿಜಿಬಲ್ ಆಗ್ತೀನಿ. ಕರ್ನಾಟಕದಲ್ಲಿ ಓದಿಲ್ಲ ಅಂದ್ರೂ ಎಲಿಜಿಬಲ್ ಆಗ್ತಾರೆ. ಓನ್ಲಿ ಫಾರ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಹಿಸ್ ಫಾದರ್ ಆರ್ ಮದರ್ ಆರ್ ಎ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಎಲೆಕ್ಟೆಡ್ ಫ್ರಮ್ ಕರ್ನಾಟಕ, ಅವ್ರಿಗೆ ಈ ಕ್ಲಾಸು ಪರ್ಟಿಕ್ಯುಲರ್ಲಿ ದ ಕ್ಲಾಸ್ ಕೆ. ಓಕೆ, ಅವ್ರು ಕರ್ನಾಟಕದಲ್ಲಿ ಓದಿದರೆ ಎಲಿಜಿಬಲ್ ಆಗ್ತಾರೆ, ಓದಿಲ್ಲ ಅಂತಂದರೆ ಅವರು ಎಲಿಜಿಬಲ್ ಆಗ್ತಾರೆ. ಬಟ್ ಈಕ್ವಲೆಂಟ್ ಡಿಪ್ಲೊಮೋ ಸರ್ಟಿಫಿಕೇಟ್ ತೊಗೊಬೇಕು ನಾನು ಓದಿದ್ದೀನಿ ಅಂತ. ದಿಸ್ ಈಸ್ ಕ್ಲಾಸ್ ಕೆ ಓನ್ಲಿ ಫಾರ್ ದಿಸ್ ಕ್ಯಾಂಡಿಡೇಟ್ಸ್, ಐದರ್ ಸನ್ ಆರ್ ಎ ಡಾಟರ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಟೆಡ್ ಫ್ರಮ್ ಕರ್ನಾಟಕ. ಸೊ ವಿಲ್ ಸಿ ದ ಎಲಿಜಿಬಿಲಿಟಿ ಕ್ಲಾಸ್ ಎಲ್ ನೌ. ಇದೇನು ಅಂತಂದರೆ, ಸನ್ ಆರ್ ಎ ಡಾಟರ್ ಆಫ್ ಸರ್ವಿಂಗ್ ಆರ್ ರಿಟೈರ್ಡ್ ಎಂಪ್ಲಾಯಿ. 2 ಕಂಡೀಷನಲ್ಲಿ ಬರುತ್ತೆ ಇಲ್ಲಿ. ಬಿಲಾಂಗಿಂಗ್ ಟು ಆಲ್ ಇಂಡಿಯಾ ಸರ್ವಿಸ್ ಆಫ್ ಕರ್ನಾಟಕ ಕ್ಯಾಡ್ರೆ ಆರ್ ಬಿ ಆಫ್ ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್
who has served or is serving outside the state of Karnataka during the period corresponding to candidate study outside the state from first standard to final year diploma or qualifying examination can be added to make up 7 years study within the Karnataka as required under class A above. ಅಂದರೆ ಸೊ ಇವ್ರ ಕ್ಯಾಂಡಿಡೇಟು ಔಟ್ಸೈಡ್ ಓದ್ತಾ ಇದ್ರು ಅವರು ಅಪ್ಪ ಅಥವಾ ಅಮ್ಮ ಯಾರನ್ನ ಈ ಕ್ಲಾಸ್ ಎ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಬಿಲಾಂಗ್ ಆಗಿದ್ರೆ, ದಟ್ ಈಸ್ ಬಿಲಾಂಗ್ ಟು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕ ಕ್ಯಾಡ್ರೆ ಆರ್ ಆಫ್ ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಗಿದ್ದರೆ ಅವರು ಡೆಫಿನೆಟ್ಲಿ ಎಲಿಜಿಬಲ್ ಆಗ್ತಾರೆ. ಓಕೆ, ಸೊ ದೇ ಕ್ಯಾನ್ ಟೇಕ್ ಅಪ್ ದ DCET. ಸೊ ದೇ ಆರ್ ಸ್ಟಡಿಡ್ ಔಟ್ಸೈಡ್ ದ ಕರ್ನಾಟಕ, ಬಟ್ ಕ್ವಾಲಿಫೈ ಎಕ್ಸಾಮಿನೇಷನ್ನು ಇನ್ ಕೇಸ್ 10th ಮೇಲೆ 10thವರೆಗೂ ಬೇರೆ ಕಡೆ ಓದಿ ಡಿಪ್ಲೊಮಾ ಬಂದಿಲ್ಲಿ ಓದಿದ್ರು 3 years ಆಗುತ್ತೆ. ದೇ ಆರ್ ಕನ್ಸಿಡರ್ಡ್ ಫಾರ್ ಅ ಸ್ಟಡಿ ಸರ್ಟಿಫಿಕೇಟ್ ಆಫ್ 7 years ಆಸ್ ಪರ್ ಕ್ಲಾಸ್ ಎ. ಸೊ ದಿಸ್ ಕ್ಯಾನ್ ಬಿಲಾಂಗ್ ಟು ಎಲಿಜಿಬಿಲಿಟಿ ಕ್ಲಾಸ್ ಎಲಿಜಿಬಿಲಿಟಿ ಕ್ಲಾಸ್ ಎಲ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಇದೆ, ಕರೆಕ್ಟಾಗಿ ಓದ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ಎಲಿಜಿಬಿಲಿಟಿ ಕ್ಲಾಸ್ ಎನ್, the candidates who have studied 10 full academic years in Kannada medium from 1st standard to 10th standard in the places outside the state of Karnataka. Such candidates need not to appear Kannada language test conducted by the KEA, provided that the candidate should have studied and passed the qualifying examination from any government or government recognized educational institution. Okay, so ಇದೇನು ಅಂತಂದರೆ ಕ್ಯಾಂಡಿಡೇಟ್ ಬಂದು 10 years 1 to 10th ಔಟ್ಸೈಡ್ ದ ಕರ್ನಾಟಕ ಕನ್ನಡ ಮೀಡಿಯಮಲ್ಲಿ ಓದಿರ್ತಾನೆ, ಡಿಪ್ಲೊಮಾ ಬಂದು ಇಲ್ಲಿ ಓದ್ತಾನೆ, ಸೊ ಅಂಥವ್ರು ಎಲಿಜಿಬಲ್ ಆಗ್ತಾರೆ. ಓಕೆ, ಸೊ 10 years ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಬಂದು ಡಿಪ್ಲೊಮಾ 3 years ಆಗುತ್ತೆ, ಸೊ ಆಟೋಮೆಟಿಕಲಿ ದೇ ಆರ್ ಎಲಿಜಿಬಲ್. ಸೊ ದಿಸ್ ಕಮ್ಸ್ ಅಂಡರ್ ಕ್ಲಾಸ್ ಎನ್. ಸೊ ಕ್ಲಾಸ್ ಎನ್ ಇಲ್ಲಿದೆ, ಸೊ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಇದನ್ನು ನೋಡ್ಕೊಳ್ಳಿ, ಅದನ್ನು ಸಬ್ಮಿಟ್ ಮಾಡಿ. ಓಕೆ, ಸೊ ಕಮಿಂಗ್ ಟು ದ ಲಾಸ್ಟ್ ಕ್ಲಾಸ್ ಓ, ಎಲಿಜಿಬಿಲಿಟಿ ಕ್ಲಾಸ್ ಓ, ಇಲ್ಲಿ ಏನು ಅಂತಂದರೆ ಇದು ಸೇಮ್ ಆಸ್ ಡಿಫೆನ್ಸು. ಇಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಸರ್ವಿಸ್ ಬರುತ್ತೆ ಇಲ್ಲಿ. ಸೊ ಇದೇನು ಜಾಯ್ನ್ ಆಗಬೇಕಾದ್ರೆ ಹೋಮ್ ಟೌನ್ ಬಂದು ಸ್ಟೇಟ್ ಆಫ್ ಕರ್ನಾಟಕ ಅಂತ ತೋರಿಸಿರ್ತಾರೆ. ಸೊ ಅದರದ್ದು ಪ್ರೂಫ್ ತೊಗೊಂಡ್ರೆ, ಮೀನ್ಸ್ ಕರ್ನಾಟಕದಲ್ಲಿ ಇದ್ಕೊಂಡು ನಾನು ಜಾಯ್ನ್ ಆಗಿದ್ದೀನಿ ಸೆಂಟ್ರಲ್ ಆರ್ಮ್ ಫೋರ್ಸ್ಗೆ ಅಂತ ಒಂದು ಡಾಕ್ಯುಮೆಂಟ್ ತೊಗೊಂಡ್ರೆ, ಮತ್ತು ಕ್ಯಾಂಡಿಡೇಟು ಸನ್ ಆಗಿರ್ಬೋದು, ಡಾಟರ್ ಆಗಿರ್ಬೋದು, ಎನಿವೇರ್ ಇನ್ ಇಂಡಿಯಾ ಔಟ್ಸೈಡ್ ದ ಕರ್ನಾಟಕ ಡಿಪ್ಲೊಮೊ ಈಕ್ವಲೆಂಟ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿದ್ದರೆ, ಮಿನಿಮಮ್ ಕ್ವಾಲಿಫಿಕೇಷನ್ 45% ಮೀನ್ಸ್ ತಗೊಂಡಿದ್ರೆ ಡೆಫಿನೆಟ್ಲಿ ದೇ ಆರ್ ಎಲಿಜಿಬಲ್. ಬಟ್ ದ ಕ್ಯಾಂಡಿಡೇಟ್ should obtain the eligibility certificate from the Board of Technical Education. So this is the eligibility class for this kind of candidate. The candidate whose parent is serving or retired in Central Armed Police Force Service, who at the time of joining the CAPF service, Central Armed Police Force, had declared the hometown as a place in a state of Karnataka, proof of such domicile having been produced by obtaining the extract from the record office of CAPF unit where the parent service record is maintained. Okay, so ಇದಾಗಿದ್ರೆ ಈ ಕ್ರೈಟೀರಿಯಾಗೆ ಬಂದರೆ ಡೆಫಿನೆಟ್ಲಿ ದಟ್ ಕ್ಯಾಂಡಿಡೇಟ್ ಈಸ್ ಆಲ್ಸೋ ಎಲಿಜಿಬಲ್. ಅವನು ಕರ್ನಾಟಕದಲ್ಲಿ ಡಿಪ್ಲೊಮಾ ಓದಿಲ್ಲ ಅಂದ್ರೂ ಅವರು ಎಲಿಜಿಬಲ್ ಆಗ್ತಾನೆ. ಓನ್ಲಿ ಫಾರ್ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಪೇರೆಂಟ್ಸ್ ಕ್ಯಾಂಡಿಡೇಟ್ಸಿಗೆ ಮಾತ್ರ ಈ ಕ್ಲಾಸ್ ಎಲಿಜಿಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ಡೀಟೇಲ್ ಆಗಿ ಎಲಿಜಿಬಿಲಿಟಿಗೆ ಏನೇನು ಪ್ರಾಬ್ಲಮ್ ಇತ್ತು, ಎಲಿಜಿಬಿಲಿಟಿಗೆ ಯಾರ್ಯಾರು ಏನೇನು ಡೌಟ್ಸ್ ಇತ್ತು, ಡೀಟೇಲ್ ಆಗಿ ಎಲ್ಲ ಹೇಳಿದ್ದೀನಿ. ಸೊ ಇದು ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೂ ಈ ವಿಡಿಯೋನ ಡೆಫಿನೆಟ್ಲಿ ನೋಡಿ, ಬಿಕಾಸ್ ಎಲ್ಲ ಕ್ಲಾಸು ಇಲ್ಲಿ ಡಿಫೈನ್ ಆಗಿದೆ, ಡೀಟೇಲಾಗಿ ಡಿಫೈನ್ ಮಾಡಿದ್ದೀನಿ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡೋಕ್ಕೂ ಇದು ಒಳ್ಳೆ ವಿಡಿಯೋ ಇದು. ಸೊ ಯಾರ್ಯಾರು ಏನೇನು ಎಲಿಜಿಬಿಲಿಟಿಗೆ ಬರ್ತಾರೆ, ಯಾರ್ಯಾರು ಯಾವುದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ, ಯಾವ ಕ್ಲಾಸ್ಗೆ ಎಲಿಜಿಬಿಲಿಟಿ ಆಗ್ತಾರೆ, ಕ್ಲಾಸಸ್ ಎಲ್ಲ ಏನು ಅಂತಂದರೆ ಅಪ್ಲಿಕೇಶನ್ ಫಿಲಪ್ ಮಾಡಬೇಕಾದ್ರೆ ವೆನ್ ಫಿಲಪಿಂಗ್ ದ ಆನ್ಲೈನ್ ಅಪ್ಲಿಕೇಶನ್, ಸೊ ಕ್ಲಾಸಸ್ ಡಿಫೈನ್ ಮಾಡಬೇಕು. ದಟ್ ಈಸ್ ಒನ್ ಆಫ್ ದ 13 ಕ್ಲಾಸಸ್ ಏನು ಬರುತ್ತೆ ಯಾವುದೋ ನಾವು ಒಂದಕ್ಕೆ ಡಿಫೈನ್ ಮಾಡಲೇಬೇಕಾಗುತ್ತೆ. ಬಟ್ ಯೂಶಲಿ ನಾವು ಯೂಸ್ ಮಾಡಬೇಕಾದ್ರೆ ಐದರ್ ಎ ಯೂಸ್ ಮಾಡ್ತೀವಿ ಇಲ್ಲ ಬಿ ಯೂಸ್ ಮಾಡ್ತೀವಿ ಜಾಸ್ತಿ ಜನಕ್ಕೆ. ಸೊ ಈಸಿಯಾಗಿ ABL ಮುಗಿದೋಗುತ್ತೆ ಆಲ್ಮೋಸ್ಟ್ ಆಲು. ಮಿಗ್ದವ್ರಿಗೆ ಮಾತ್ರ ಸ್ವಲ್ಪ ಡಿಫೆನ್ಸ್ ಅದು ಇದು ಹೋದಾಗ ರಿಮೈನಿಂಗ್ ಕ್ಲಾಸಸ್ ಬೇಕಾಗುತ್ತೆ. ಸೊ this is the detailed eligibility criteria for a candidate taking up the DCET examination. So I hope I given the maximum information, detailed information. So if you like the video, please hit the like button and subscribe for my channel and share this channel to every diploma student available or or in all the groups. The main intention ಏನು ಅಂತಂದರೆ ಹೇಳಿದ್ನಲ್ಲ, ಎವ್ರಿ ಡಿಪ್ಲೊಮಾ ಸ್ಟೂಡೆಂಟ್ ನೀಡ್ ಟು ಸಿ ದಿಸ್ ವಿಡಿಯೋ. ಅವನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.